ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಆಗ್ತಾ ಇದೆ. ಮತ್ತೆ 7 ಸ್ಥಳದಲ್ಲಿ ನಿಧಿ ಶೋಧ ಮಾಡುವಂತ ಹಿನ್ನೆಲೆಯಲ್ಲಿ ಇವತ್ತು ಸಚಿವ ಎಚ್.ಕೆ. ಪಾಟೀಲ್ ನೇತೃತ್ವದಲ್ಲಿ ಸಭೆಯನ್ನು ಮಾಡಲಾಗುತ್ತೆ. ಲಕ್ಕುಂಡಿ ಪ್ರಾಧಿಕಾರ ಸ್ಥಳೀಯ ನಾಯಕರ ಜೊತೆಗೆ ಮೀಟಿಂಗ್ ನಡೆಯಲಿದೆ. ಲಕ್ಕುಂಡಿ ಉತ್ಖನನ ಕುರಿತಂತೆ ಮಹತ್ವದ ತೀರ್ಮಾನವನ್ನ ಈ ಒಂದು ಸಭೆಯಲ್ಲಿ ತೆಗೆದುಕೊಳ್ಳಲಾಗುತ್ತೆ. ಸಂಜೆ ಸಭೆಯನ್ನ ಕರೆದಿದ್ದಾರೆ ಸಚಿವರಾದ ಎಚ್.ಕೆ. ಪಾಟೀಲ್. ಇನ್ನು ಮೈಸೂರು, ಹಂಪಿ ಹಾಗೂ ಧಾರವಾಡ ಜೊತೆಗೆ ನಾಳೆ ಸಾಯಂಕಾಲ ಸಚಿವ ಎಚ್.ಕೆ. ಪಾಟೀಲ್ ಸಹ ಅಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ. ಮೈಸೂರು, ಹಂಪಿ, ಧಾರವಾಡದಿಂದ ಅಧಿಕಾರಿಗಳ ದಂಡು ಗದಗದತ್ತ ಬರ್ತಾ ಇದೆ. ಪುರಾತತ್ವ, ವಸ್ತು ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆ, ಲಕ್ಕುಂಡಿ ಪ್ರಾಧಿಕಾರ ಹಾಗೂ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳ ಜೊತೆಗೆ ನಡೆಯುವಂತಹ ಸಭೆಯಲ್ಲಿ ಲಕ್ಕುಂಡಿ ಉತ್ಖನನ ಕುರಿತು ಅದ್ಯಾವ ತೀರ್ಮಾನವನ್ನ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಒಂದು ಕಡೆ ಲಕ್ಕುಂಡಿಯಲ್ಲಿ 2 ದಿನದಿಂದಲೂ ಕೂಡ ಉತ್ಖನನ ಕಾರ್ಯ ಮುಂದುವರಿತಾ ಇದೆ. ಶೋಧ ಕಾರ್ಯದ ವೇಳೆ ನೆನ್ನೆ ಪುರಾತನ ವಸ್ತು ಕೂಡ ಪತ್ತೆಯಾಗಿರುವುದು ಗೊತ್ತಾಗಿದೆ. ಗದಗ ಜಿಲ್ಲೆಯ ಲಕ್ಕುಂಡಿಯ ಶ್ರೀ ಕೋಟಿ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ನಡೀತಾ ಇರುವಂತಹ ಉತ್ಖನನ ಕಾರ್ಯ ಇದು. ಇನ್ನು ಐತಿಹಾಸಿಕ ಲಕ್ಕುಂಡಿ ಪ್ರಾಚೀನ ಶಿಲಾಕೃತಿಯ ಪತ್ತೆಗೆ ಸಾಕ್ಷಿಯಾಗಿದೆ. ಬೆಳಗ್ಗೆ ಸುಮಾರು 30ರಿಂದ 35 ಜನ ಕಾರ್ಮಿಕರಿಂದ ಶೋಧ ನಡೆದಿತ್ತು. ನೆನೆಯೂ ಕೂಡ ಆ ಒಂದು ಸಂದರ್ಭದಲ್ಲಿ ಶಿಲಾಕೃತಿ ಇರೋದು ಹೊರಬಿದ್ದಿದೆ. ಪುರಾತತ್ವ ತಜ್ಞರು ಈ ಶಿಲೆಯನ್ನ ಯಾವ ಕುರುಹಿನ ಕಲ್ಲು ಅನ್ನೋದನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಹಾಗಾಗಿ ಇದೀಗ ಮತ್ತೆ ಏನಾದ್ರೂ 7 ಸ್ಥಳದಲ್ಲಿ ನಿಧಿ ಶೋಧವನ್ನ ಮಾಡಬೇಕಾ ಅನ್ನುವಂತ ವಿಚಾರವನ್ನ ಒಂದು ಸಭೆಯನ್ನ ಮಾಡಿ ಆ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಳ್ತಾರೆ. ಹಾಗಾಗಿ ಇವತ್ತು ಸಚಿವ ಎಚ್.ಕೆ. ಪಾಟೀಲ್ ಸಭೆಯನ್ನ ಕರೆದಿದ್ದಾರೆ. ಲಕ್ಕುಂಡಿ ಉತ್ಖನನದ ಕುರಿತಂತೆ ಯಾವ ರೀತಿಯಾದಂತಹ ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ.